ಗಣಸರಿದ್ದೀರೋ ಮತ್ತೇನಿದ್ದೀರೋ ಅಂತ ನನಗೆ ಪರಿಸ್ಥಿತಿ ನೋಡ್ಬೇಕಾಗ್ತಾ ಇದೆ. ಯಾಕಂದ್ರೆ ಈ ದೇಶ ಬಗ್ಗೆ ಗೌರವ ಇಲ್ಲ, ಅವ ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಮೊದ್ಲ ಭಾರತೀಯರ, ಆಮೇಲೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಮತ್ತೆ ಯಾವ್ದು ನಮ್ದು ರಾಜಕೀಯವಾಗಿ ಏನಿದ್ದು ಅಂತ ನಾವು ಮಾಡೋಣ. ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರ್ಬೇಕಂತ ಒಂದು ಸಂದೇಶ ಕೊಡುವಂತ ಜವಾಬ್ದಾರಿ ಪ್ರತಿಯೊಬ್ಬರದಿದೆ. ಆದ್ರೆ ಆ ಜವಾಬ್ದಾರಿ ತಾವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ಲಿ. ಇಲ್ಲರಿ ಕರ್ನಾಟಕ ನಾಡಿನ ಜನ ನಿಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಇವತ್ತಿನ ವಿಷಯ ಅಂತ ದೇಶಭಕ್ತಿ, ದೇಶ ಮೇಲೆ ಇರುವಂತ ಪ್ರೀತಿ ತೋರಿಸುವಂತ ಒಂದು ಅವಕಾಶ. ಈ ಸಂದರ್ಭದಲ್ಲಿ ನೀವು ಒಕ್ಕಟ್ಟಾಗಿ ದೇಶ ಸಲುವಾಗಿ ನಿಂತಿಲ್ಲ ಅಂದ್ರೆ ಜನ ನಿಮಗೆ ಏನ್ ಮಾಡ್ತಾರೋ ಬರುವಂತ ಸಮಯದಲ್ಲಿ ನೀವು ನೋಡಬಹುದು. ಇವತ್ತು ಕೂಡ ಮುಖ್ಯಮಂತ್ರಿ ಅವರಿಗೆ, ಕರ್ನಾಟಕ ಸರ್ಕಾರಕ್ಕೆ ಇರುವಂತ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇಡೀ ಜಗತ್ತ ಭಾರತ ಸರ್ಕಾರ ಜೊತೆಗಿದೆ. ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಕೂಡ ಬಹಳ ಪ್ರಾಮಾಣಿಕವಾಗಿ ಪಾಕಿಸ್ತಾನ ಜನರಿಗೆ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರುವಂತ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸುವಂತ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ರಿ. ನಾವು ಭಾರತೀಯ ಜನತಾ ಪಾರ್ಟಿಯವರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ನೀವೇನು ಮಾಡೋರ ದೇಶ ಸೊಲಗ ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅಲ್ಲ. ಇದು ಹೋರಾಟ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿದ ಹೋರಾಟ. ಆ ವ್ಯಕ್ತಿದ ಆವಾಜ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇವತ್ತು ಬೀದಿಗಿಳಿದೀವಿ. ನಾ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಎಲ್ಲಾ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ.